ಹೊಳೆನರಸೀಪುರದ ಶಾಸಕರಾದಂಥ ಎಚ್ ಡಿ ರೇವಣ್ಣರವ್ರ ಜೊತೆಲಿದ್ದೇನೆ. ನಿನ್ನೆ ನಡೆದ ಘಟನೆ ವಿಚಾರವಾಗಿ ನಾವು ಇವತ್ತು ರಾಜಕಾರಣಿಗಳನ್ನ, ರಾಜಕೀಯ ನಾಯಕರನ್ನ ಪ್ರಶ್ನೆ ಮಾಡಿದಾಗ ಡಿವೈಎಸ್ಪಿ ರವರೊಬ್ರು ಉಲ್ಟಾ ಮಾತಾಡಿದ್ರು. ಅಂದ್ರೆ ಪೊಲೀಸರ ತಪ್ಪೇ ಇಲ್ಲದಂತೆ ಮಾಧ್ಯಮದವರು ಪ್ರಶ್ನೆ ಮಾಡದೆ ತಪ್ಪು ಅನ್ನೋ ದಾಟಿಯಲ್ಲಿ ಮಾತಾಡಿದ್ರು. ಆದ್ರೆ ಈ ಒಂದು ಕ್ಷೇತ್ರದ ಶಾಸಕರು, ಹಿರಿಯ ನಾಯಕರು, ಸರಿಗ ನೀವು ನಿನ್ನೆ ಘಟನೆ ಆಗಿದ್ ಕೂಡಲೇ ಅಲ್ಲಿಗೆ ಹೋಗಿದ್ದೀರಾ, ನೋಡಿದ್ದೀರಾ. ಈಗಲೂ ಕೂಡ ದೇವೇಗೌಡರು ಮಾತನಾಡೋಂಥ ಟೈಮ್ನಲ್ಲಿ ಒಂದಿಷ್ಟು ವಿಚಾರಗಳನ್ನು ನೀವು ತಿಳಿಸ್ತಾ ಇದ್ರಿ. ಮೇಲ್ನೋಟಕ್ಕೆ ಸರ್ ಯಾರ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ನಾನು ಕೇಳೋದು ಇಷ್ಟೇ ಸರ್, ಇದು NH 373 ಅಂತ ಆಗಿದೆ. ಬೇಲೂರು, ಹಾಸನ್, ಹೊಳೆನರಸೀಪುರ, ಬಿಳಿಕೆರೆ ರಸ್ತೆ ಅಂತ 2,000 ಕೋಟಿಗೆ ದೇವೇಗೌಡರು ಅನುಮತಿ ಕೊಡಿಸಿದ್ದಾರೆ. ಈಗ ನಾನೇ ಮಂತ್ರಿ ಇದ್ದಾಗ ಹಾಸನ್ನಿಂದ ಹೊಳೆನರಸೀಪುರಕ್ಕೆ 4 ಲೈನ್ ಮಾಡಿದ್ದೀನಿ ಸರ್. ಇವತ್ತು 4 ಲೈನ್ ಮಾಡಿದ ಮೇಲೆ ಆ ಊರಲ್ಲಿ ಮೀಡಿಯಮ್ ಹಾಕಿದ್ದೀವಿ. ಆ ಕಡೆ 2 ಲೈನ್, ಈ ಕಡೆ 2 ಲೈನ್. ಗೊತ್ತಾಯ್ತಾ ಸರ್? ನಾನು ಕೇಳೋದು ಇಷ್ಟೇ, ಯಾತಕ್ಕೆ ರಾತ್ರಿ ನಾನು ಇದು ಪೊಲೀಸ್ ವೈಫಲ್ಯದಿಂದ ಈ ಘಟನೆ ಆಗಿದೆ ಅಂತ ನಾನೇನು ದುಡ್ಡು ಉದ್ದೇಶದಿಂದ ಹೇಳಲಿಲ್ಲ. 4,000 ಅಲ್ಲಿ 1,200 ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್, 18 ಇಂಜಿನಿಯರಿಂಗ್ ಕಾಲೇಜ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಬರ್ 1 ಅಡ್ಮಿಷನ್ ಇರೋದು. ಅದಕ್ಕೆ 900 ಡಿಪ್ಲೊಮೊ ಇಂಜಿನಿಯರ್ಸ್ ಅವರೇ. KPSCನಲ್ಲಿ ಸುಮಾರು 800-900 ಮಕ್ಕಳಿದ್ದಾರೆ. ಮತ್ತು ITI ಇದೆ, ಮುರಾರ್ಜಿ ಶಾಲೆ ಇದೆ, ಅಲ್ಲೊಂದು 500 ಜನ ಇದ್ದಾರೆ. ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, PU ಕಾಲೇಜ್ ಇದೆ, 1 to 8 ಹೈಸ್ಕೂಲ್ ಇದೆ. ಇಷ್ಟೆಲ್ಲ ಇರುವಾಗ 3,000 to 4,000 ಸುತ್ತಮುತ್ತ ಹಳ್ಳಿ ಬರ್ತಾರೆ. ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಿಂದಲೂ ಬರ್ತಾರೆ, ಹಾಸನ ವಿಧಾನಸಭಾ ಕ್ಷೇತ್ರದಿಂದಲೂ ಬರ್ತಾರೆ, ನನ್ನ ಕ್ಷೇತ್ರದಿಂದಲೂ ಬರ್ತಾರೆ. ಇವತ್ತು ಪಾಪ ಬಳ್ಳಾರಿ ಹುಡುಗ ತೀರೋಗಿದ್ದಾನೆ, ಕನಕಪುರದ ಹುಡುಗ ಒಬ್ಬ ತೀರೋಗಿದ್ದಾರೆ, ಚಿಕ್ಕಮಗಳೂರು ಹುಡುಗನೋ ಚಿತ್ರದುರ್ಗನೋ ತೀರೋಗಿದ್ದಾರೆ. ಇವತ್ತಿಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 6 ಜನ ತೀರೋಗಿದ್ದಾರೆ. 6 ಈಗ ನೆಕ್ಸ್ಟ್ 7ನೇದು ಶಿವೈನ್ ಕೊಪ್ಪಳು ಅಂತ, ಇನ್ನು ಶಾರ್ಟ್ಲಿ ಅದು ತೀರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆಚಾರರು ಆ ಮನೆಗೆ ಹೋಗ್ಬಿಟ್ರೆ ಆ ಹುಡುಗನ ಅವ್ರ ತಾಯಿ ಹೇಳೋ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಆ ಹುಡುಗ ಇನ್ನೂ ಬದುಕಿದ್ದಾನೆ ಅನ್ನಂಗೆ ಕಾಣ್ತಾ ಇದೆ. 17 ವರ್ಷ. ಅಲ್ಲ ಒಂದು ನಿಮಿಷ ಹೇಳ್ತೀನಿ, ಬದುಕಿದ್ದಾನೆ ಅಂತ ಕಾಣುತ್ತೆ ಅಂದ ಮಕ ಕಳೆಯ. ಇನ್ನೊಂದು ಬೋವಿ ಸಮಾಜ, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿ. ಇನ್ನೆರಡು ಪಾಪ ಪರಿಶಿಷ್ಟ ಸಮಾಜ 2, ಅವ್ನು ನೋಡಿದರೆ ಮದುವೆ ಆಗಿಲ್ಲ, ಒಂದು ಮದುವೆ ಆಗಿರೋನು. ಇನ್ನೊಬ್ಬ ಇವರು 45 ವರ್ಷ, ಇನ್ನೊಬ್ಬ ಶಿವೈನ್ ಕೊಪ್ಪಲು, ಇನ್ನೊಂದು ಇದು ದನಕಳ್ಳಿ ಕೊಪ್ಪಲು ಅಂತ. ಈ ಕುರುಬ ಕಮ್ಯುನಿಟಿ ಎಲ್ಲ ಸತ್ತೋಗಿರೋರು ಸಣ್ಣ ಪುಟ್ಟ ಕಮ್ಯುನಿಟಿಯವರು. ಅದು ನೋಡಿದ್ರೆ ಅಲ್ಲ ರೇವಣ್ಣ ಸರ್, ಒಂದು ಸಜೆಷನ್ ನೀವು ಕೊಡ್ತಾ ಇದ್ರಿ, ಈ ಥರ ಇದ್ದರೆ ಒಂದು ಮೀಟಿಂಗ್ ಮಾಡಬೇಕಲ್ಲಪ್ಪ. ಅಲ್ಲಿ ಗಣಪತಿ ವರ್ಷ ಬಿಟ್ಟು ನಾನು ಬಿಡುವಾಗ ಆ ಕಡೆ ಬೇರೆ ಕಾರ್ಡ್, ಈ ಕಡೆ ಬೇರೆ ಕಾರ್ಡ್, ಈ ಕಡೆ ಬೇರೆ ಕಾರ್ಡ್ ಹಾಕಿ ಅವರು 500 ಅಡಿ ಈ ವಿಜಯ್ ತಲಪ್ಪ ರೈಲ್ವೆ ಗೇಟ್ ಇದೆ, ಗೇಟ್ ಹಿಂದೆ ರೈಲ್ವೆ ಬ್ಯಾರಿಕೇಡ್ ಇತ್ತಿಂದೆ ಯಾರು ತೆಗ್ದರು? ಆಫೀಸರ್ಸ್ಗಳು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, DOSP, SP. ಪಾಪ 500 ಗಣಪತಿ ಇರ್ತದೆ ಜಿಲ್ಲೆಯಲ್ಲಿ, ಎಲ್ಲ ನೋಡಲಿ, ನಾನು ಬೇಡ ಅನ್ನಲ್ಲ. ಇವರು 3 ಜನ ಒಂದು ಮೀಟಿಂಗ್ ಮಾಡಬಾರ್ದೇನ್ರಿ? ಮೀಟಿಂಗ್ ಮಾಡಿ ಅಲ್ಲಿಷ್ಟೇ ಆ 4 ಲೈನ್ ಇದೆ, ಒಂದು ಸೈಡಲ್ಲಿ ಹೋಗಿ ಮಾಡಿ ಆ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ 2 ಸೈಡು, ಆ ಕಡೆ 4 ಪೊಲೀಸ್, ಈ ಕಡೆ ಪೊಲೀಸ್ ಹಾಕಿದ್ದು ಎಲ್ರಿ ಘಟನೆ ಆಗೋದು? ಯಾರು ಕಳಿಸ್ಬಿಡಿ, ಆ ಸ್ಪಾಟ್ ನೋಡಿ, ಸ್ಪಾಟಲ್ಲಿ ಯಾರು ತಪ್ಪಿದೆ ಅಂತ ಹೇಳಿದರೆ ನಾನು ಅವ್ರಿಗೇನು ಬೇಕೋ ಶರಣಾಗತಿ. ಈಗ ಇಲಾಖೆಯ ಪೊಲೀಸರ ನಿರ್ಲಕ್ಷ್ಯ ಈಗಾಗಲೇ ಕಾಣಿಸ್ತಾ ಇದೆ. ಅದು ನೀವು ಹೇಳೋದಲ್ಲ, ಸಾರ್ವಜನಿಕರು ಕೂಡ ನೋಡಿದ್ದಾರೆ, ಎಲ್ರಿಗೂ ಕೂಡ ವಿಜುವಲ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ಆಗ್ರಹ ಇದೆ ಸರ್ ಈ ಹೊಣೆ ಆಗಿರುವಂಥ ಪೊಲೀಸರು? ಇದಕ್ಕೆ ಯಾರು ಸಂಬಂಧಪಟ್ಟವ್ರೆ? ಪಾಪ ಅವ್ನು ಸಬ್ ಇನ್ಸ್ಪೆಕ್ಟರ್ ಏನೈತೆ, ಅವ್ನು ಶಕ್ತಿ ಮೀನು ಮಾಡಿದ್ದಾನೆ. ಅವನಿನ್ನು 2 ನಿಮಿಷ ಇದ್ದರೆ ಸಬ್ ಇನ್ಸ್ಪೆಕ್ಟರ್ ಆರೋಗಿರೋನು. ಸಬ್ ಇನ್ಸ್ಪೆಕ್ಟ್ರು ಇನ್ನು 2 ಸೆಕೆಂಡ್ ನಾನು ಆತ ಅಲ್ಲಿದ್ದು ಅಷ್ಟು ಮಾಡವನೆ. ಅವರು ಹೋಗಿದ್ರೆ ಏನು ಮಾಡೋದು ಈಗ ಹೇಳೋದು? ನಾನು ಅದಕ್ಕೆ ಯಾರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ತಗೊಂಡಾಗ ಒಂದು ಮೆಸೇಜ್ ಹೋಗುತ್ತೆ ಬಡವರಿಗೆ, ಅವ್ರ ಆತ್ಮಕ್ಕೆ ಒಂದು ಶಾಂತಿ ಸಿಗುತ್ತೆ. ಈಗ ಸಿದ್ದರಾಮಯ್ಯವ್ರು ಹೇಳಿದರು ಸರ್ಕಾರ ಹೊಣೆನ ಅಂತಾರೆ. 2 ಕಡೆ ಬ್ಯಾರಿಕೇಡ್ ಹಾಕಿರಿ, 9 ಜನ 25 ಜನ ಹಾಸ್ಪಿಟ್ಲಲ್ಲಿ ಸಾಯೋದು ಏನಾಗೋದು?
9 ಜನ ಉಳ್ಕೊಳ್ಳೋರು 10 ಜನ ಆ ಕುಟುಂಬ ಉಳ್ಕೊಳ್ಳೋದು, 25 ಜನ ಆಸ್ಪತ್ರೆಯಲ್ಲಿ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು ಏನಾಗೋದು? ಇದೆಲ್ಲ ನೋಡಿ ಅವರು ಎಸ್ ಎಸ್ ಪಿ ಇಲ್ವೇನ್ರಿ? ಎಸ್ ಪಿ ಡ್ಯೂಟಿ ಮಾಡೋದಿಲ್ವಾ? ಇಲ್ಲೇನಾಗುತ್ತೆ, ಪ್ರತಿ ವರ್ಷ ಎಷ್ಟು ಜನ ಸೇರ್ತಾರೆ, ಯಾವ ಥರ ಮೆರವಣಿಗೆ ಹೋಗುತ್ತೆ, ಆ ಮೆರವಣಿಗೆ ಹೋಗುವಾಗ ಏನು ಮಾಡಬೇಕು ಅದನ್ನು ಚಿಂತೆ ಮಾಡಬೇಕಾದ್ರೆ ಯಾರು ಅಂತ ಹೇಳಿ ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ನಾನು ರಾತ್ರಿ ಎಸ್ ಪಿಗೆ ಐಜಿಗೆ ನೇರವಾಗಿ ಹೇಳಿದ್ದೀನಿ. ನೇರವಾಗಿ ಅಲ್ಲಿ ಬಂದ ತಕ್ಷಣ ನೋಡಿದ ತಕ್ಷಣ ಹೇಳಿದೆ, ಅಲ್ಲೆಲ್ಲ ಹೇಳಿದರು ಇದು ಪೊಲೀಸಿನ ವೈಫಲ್ಯದಿಂದ ಇವತ್ತು ಈ ಘಟನೆ ಆಗಿ ಆ ಕುಟುಂಬಗಳು ನೋವು ಅನುಭವಿಸ್ತಾವ್ರಿ. ಇವಿಷ್ಟಾಗಿತ್ತು ರೇವಣ್ಣರವರ ಮತ್ತು ಇದು ಕೇವಲ ರೇವಣ್ಣರವರು, ದೇವೇಗೌಡರು, ಶಾಸಕರು, ಸಂಸದರು ಇವರ ಮಾತುಗಳಲ್ಲ, ಬದಲಾಗಿ ಆ ಒಂದು ಪ್ರದೇಶದಲ್ಲಿ ಇದ್ದಂಥ ಪ್ರತಿಯೊಬ್ಬ ಪ್ರತ್ಯಕ್ಷದರ್ಶಿಯ ಮಾತಾಗಿರುವಂಥದ್ದು. ಪೊಲೀಸ್ ಇಲಾಖೆಯ ವೈಫಲ್ಯದಿಂದಲೇ ಈ ಸಾವುಗಳು ನಡೆದಿರೋದು ಅನ್ನೋವಂಥ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರತ್ಯಕ್ಷದರ್ಶಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಈಗ ಬಾಲ್ ಗೃಹ ಸಚಿವರ ತೆಕ್ಕೆಯಲ್ಲಿದೆ. ಯಾರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ತೀರಾ ಅನ್ನೋದನ್ನ ಗೃಹ ಸಚಿವರು ನಿರ್ಧಾರ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಹೊಳೆನರಸೀಪುರ. ಹೊಳೆನರಸೀಪುರದ ಶಾಸಕರಾದಂಥ ಎಚ್ ಡಿ ರೇವಣ್ಣರವ್ರ ಜೊತೆಲಿದ್ದೇನೆ. ನಿನ್ನೆ ನಡೆದ ಘಟನೆ ವಿಚಾರವಾಗಿ ನಾವು ಇವತ್ತು ರಾಜಕಾರಣಿಗಳನ್ನ, ರಾಜಕೀಯ ನಾಯಕರನ್ನ ಪ್ರಶ್ನೆ ಮಾಡಿದಾಗ ಡಿವೈಎಸ್ಪಿ ರವರೊಬ್ರು ಉಲ್ಟಾ ಮಾತಾಡಿದ್ರು. ಅಂದ್ರೆ ಪೊಲೀಸರ ತಪ್ಪೇ ಇಲ್ಲದಂತೆ ಮಾಧ್ಯಮದವರು ಪ್ರಶ್ನೆ ಮಾಡದೆ ತಪ್ಪು ಅನ್ನೋದು ದಾಟಿಯಲ್ಲಿ ಮಾತಾಡಿದ್ರು. ಆದ್ರೆ ಈ ಒಂದು ಕ್ಷೇತ್ರದ ಶಾಸಕರು, ಹಿರಿಯ ನಾಯಕರು, ಸರಿಗ ನೀವು ನಿನ್ನೆ ಘಟನೆ ಆಗಿದ್ದ ಕೂಡಲೇ ಅಲ್ಲಿಗೆ ಹೋಗಿದ್ದೀರಾ, ನೋಡಿದ್ದೀರಾ. ಈಗಲೂ ಕೂಡ ದೇವೇಗೌಡರು ಮಾತನಾಡೋಂಥ ಟೈಮ್ನಲ್ಲಿ ಒಂದಿಷ್ಟು ವಿಚಾರಗಳನ್ನು ನೀವು ತಿಳಿಸ್ತಾ ಇದ್ರಿ. ಮೇಲ್ನೋಟಕ್ಕೆ ಸರ್ ಯಾರ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಈಗ ನಾನು ಕೇಳೋದು ಇಷ್ಟೇ ಸರ್, ಇದು NH 373 ಅಂತ ಆಗಿದೆ. ಬೇಲೂರು, ಹಾಸನ್, ಹೊಳೆನರಸೀಪುರ, ಬಿಳಿಕೆರೆ ರಸ್ತೆ ಅಂತ 2,000 ಕೋಟಿಗೆ ದೇವೇಗೌಡರು ಅನುಮತಿ ಕೊಡಿಸಿದ್ದಾರೆ. ಈಗ ನಾನೇ ಮಂತ್ರಿ ಇದ್ದಾಗ ಹಾಸನ್ನಿಂದ ಹೊಳೆನರಸೀಪುರಕ್ಕೆ 4 ಲೈನ್ ಮಾಡಿದ್ದೀನಿ ಸರ್. ಇವತ್ತು 4 ಲೈನ್ ಮಾಡಿದ ಮೇಲೆ ಆ ಊರಲ್ಲಿ ಮೀಡಿಯಮ್ ಹಾಕಿದ್ದೀವಿ. ಆ ಕಡೆ 2 ಲೈನ್, ಈ ಕಡೆ 2 ಲೈನ್. ಗೊತ್ತಾಯ್ತಾ ಸರ್? ನಾನು ಕೇಳೋದು ಇಷ್ಟೇ, ಯಾತಕ್ಕೆ ರಾತ್ರಿ ನಾನು ಇದು ಪೊಲೀಸ್ ವೈಫಲ್ಯದಿಂದ ಈ ಘಟನೆ ಆಗಿದೆ ಅಂತ ನಾನೇನು ದುಡ್ಡು ಉದ್ದೇಶದಿಂದ ಹೇಳಲಿಲ್ಲ. 4,000 ಅಲ್ಲಿ 1,200 ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್, 18 ಇಂಜಿನಿಯರಿಂಗ್ ಕಾಲೇಜ್, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಬರ್ 1 ಅಡ್ಮಿಷನ್ ಇರೋದು. ಅದಕ್ಕೆ 900 ಡಿಪ್ಲೊಮೊ ಇಂಜಿನಿಯರ್ಸ್ ಅವರೇ. KPSCನಲ್ಲಿ ಸುಮಾರು 800-900 ಮಕ್ಕಳಿದ್ದಾರೆ. ಮತ್ತು ITI ಇದೆ, ಮುರಾರ್ಜಿ ಶಾಲೆ ಇದೆ, ಅಲ್ಲೊಂದು 500 ಜನ ಇದ್ದಾರೆ. ಫಸ್ಟ್ ಗ್ರೇಡ್ ಕಾಲೇಜ್ ಇದೆ, PU ಕಾಲೇಜ್ ಇದೆ, 1 to 8th ಹೈಸ್ಕೂಲ್ ಇದೆ. ಇಷ್ಟೆಲ್ಲ ಇರುವಾಗ 3,000 to 4,000 ಸುತ್ತಮುತ್ತ ಹಳ್ಳಿ ಬರ್ತಾರೆ. ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಿಂದಲೂ ಬರ್ತಾರೆ, ಹಾಸನ ವಿಧಾನಸಭಾ ಕ್ಷೇತ್ರದಿಂದಲೂ ಬರ್ತಾರೆ, ನನ್ನ ಕ್ಷೇತ್ರದಿಂದಲೂ ಬರ್ತಾರೆ. ಇವತ್ತು ಪಾಪ ಬಳ್ಳಾರಿ ಹುಡುಗ ತೀರೋಗಿದ್ದಾನೆ, ಕನಕಪುರದ ಹುಡುಗ ತೀರೋಗಿದ್ದಾರೆ, ಚಿಕ್ಕಮಗಳೂರು ಹುಡುಗನ, ಚಿತ್ರದುರ್ಗನ ತೀರೋಗಿದ್ದಾರೆ. ಇವತ್ತಿಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 6 ಜನ ತೀರೋಗಿದ್ದಾರೆ. 6 ಈಗ ನೆಕ್ಸ್ಟ್ 7ನೇದು ಶಿವೈನ್ ಕೊಪ್ಪಳು ಅಂತ, ಇನ್ನು ಶಾರ್ಟ್ಲಿ ಅದು ತೀರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಆಚಾರರು ಆ ಮನೆಗೆ ಹೋಗ್ಬಿಟ್ರೆ ಆ ಹುಡುಗನ ಅವ್ರ ತಾಯಿ ಹೇಳೋ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಆ ಹುಡುಗ ಇನ್ನೂ ಬದುಕಿದ್ದಾನೆ ಅನ್ನಂಗೆ ಕಾಣ್ತಾ ಇದೆ. 17 ವರ್ಷ ಅಲ್ಲ, ಒಂದು ನಿಮಿಷ ಹೇಳ್ತೀನಿ, ಬದುಕಿದ್ದಾನೆ ಅಂತ ಕಾಣುತ್ತೆ. ಅಂದ ಮಕ ಕಳೆಯ. ಇನ್ನೊಂದು ಬೋವಿ ಸಮಾಜ, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿ. ಇನ್ನೆರಡು ಪಾಪ ಪರಿಶಿಷ್ಟ ಸಮಾಜ 2, ಅವ್ನು ನೋಡಿದರೆ ಮದುವೆ ಆಗಿಲ್ಲ, ಒಂದು ಮದುವೆ ಆಗಿರೋನು. ಇನ್ನೊಬ್ಬ ಇವರು 45 ವರ್ಷ, ಇನ್ನೊಬ್ಬ ಶಿವೈನ್ ಕೊಪ್ಪಲು, ಇನ್ನೊಂದು ಇದು ದನಕಳ್ಳಿ ಕೊಪ್ಪಲು ಅಂತ. ಈ ಕುರುಬ ಕಮ್ಯುನಿಟಿ ಎಲ್ಲ ಸತ್ತೋಗಿರೋರು ಸಣ್ಣ ಪುಟ್ಟ ಕಮ್ಯುನಿಟಿಯವರು. ಅದು ನೋಡಿದ್ರೆ ಅಲ್ಲಲ್ಲ ರೇವಣ್ಣ ಸರ್, ಒಂದು ಸಜೆಷನ್ ನೀವು ಕೊಡ್ತಾ ಇದ್ರಿ. ಈ ಥರ ಇದ್ದರೆ ಒಂದು ಮೀಟಿಂಗ್ ಮಾಡಬೇಕಲ್ಲಪ್ಪ. ಅಲ್ಲಿ ಗಣಪತಿ ವರ್ಷ ಬಿಟ್ಟು ನಾನು ಬಿಡುವಾಗ ಆ ಕಡೆ ಬೇರೆ ಕಾರ್ಡ್, ಈ ಕಡೆ ಬೇರೆ ಕಾರ್ಡ್, ಈ ಕಡೆ ಬೇರೆ ಕಾರ್ಡ್ ಹಾಕಿ ಅವರು 500 ಅಡಿ ಈ ವಿಜಯ್ತಲ್ಲಪ್ಪ, ಆ ರೈಲ್ವೆ ಗೇಟ್ ಇದೆ, ಗೇಟ್ ಹಿಂದೆ ರೈಲ್ವೆ ಬ್ಯಾರಿಕೇಡ್ ಇತ್ತಿಂದೆ ಯಾರು ತೆಗ್ದರು? ಆಫೀಸರ್ಸ್ಗಳು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, DOSP
ಎಸ್ ಪಿ ಪಾಪ 500 ಗಣಪತಿ ಇರ್ತದೆ ಜಿಲ್ಲೆಯಲ್ಲಿ ಎಲ್ಲ ನೋಡಲಿ, ನಾನು ಬೇಡ ಅನ್ನಲ್ಲ. ಇವರು 3 ಜನ ಒಂದು ಮೀಟಿಂಗ್ ಮಾಡಬಾರ್ದೇನ್ರಿ? ಮೀಟಿಂಗ್ ಮಾಡಿ ಅಲ್ಲಿಷ್ಟೇ ಆ 4 ಲೈನ್ ಇದೆ, ಒಂದು ಸೈಡಲ್ಲಿ ಹೋಗಿ ಮಾಡಿ ಆ ಕಡೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ 2 ಸೈಡು, ಆ ಕಡೆ 4 ಪೊಲೀಸ್ ಈ ಕಡೆ ಪೊಲೀಸ್ ಹಾಕಿದ್ದು ಎಲ್ರಿ ಘಟನೆ ಆಗೋದು? ಯಾರು ಕಳಿಸ್ಬಿಡಿ, ಆ ಸ್ಪಾಟ್ ನೋಡಿ, ಸ್ಪಾಟಲ್ಲಿ ಯಾರು ತಪ್ಪಿದೆ ಅಂತ ಹೇಳಿದರೆ ನಾನು ಅವ್ರಿಗೇನು ಬೇಕೋ ಶರಣಾಗತಿ ಆಗುತ್ತೆ. ಸರ್, ಅವ್ರ ಮೇಲೆ ಈಗ ಇಲಾಖೆಯ ಪೊಲೀಸರ ನಿರ್ಲಕ್ಷ್ಯ ಈಗಾಗಲೇ ಕಾಣಿಸ್ತಾ ಇದೆ. ಅದು ನೀವು ಹೇಳೋದಲ್ಲ, ಸಾರ್ವಜನಿಕರು ಕೂಡ ನೋಡಿದ್ದಾರೆ, ಎಲ್ರಿಗೂ ಕೂಡ ವಿಜುವಲ್ ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಆಗ್ರಹ ಇದೆ ಸರ್ ಈ ಹೊಣೆ ಆಗಿರುವಂತ ಪೊಲೀಸರು? ಇದಕ್ಕೆ ಯಾರು ಸಂಬಂಧಪಟ್ಟವ್ರೆ? ಪಾಪ ಅವ್ನು ಸಬ್ ಇನ್ಸ್ಪೆಕ್ಟರ್ ಏನೈತೆ, ಅವ್ನು ಶಕ್ತಿ ಮೀನ್ ಮಾಡಿದ್ದಾನೆ. ಅವನಿನ್ನು 2 ನಿಮಿಷ ಇದ್ರೆ ಸಬ್ ಇನ್ಸ್ಪೆಕ್ಟರ್ ಆರೋಗಿರೋನು. ಸಬ್ ಇನ್ಸ್ಪೆಕ್ಟ್ರು ಇನ್ನು 2 ಸೆಕೆಂಡ್ ನಾನು ಆತ ಅಲ್ಲಿದ್ದು ಅಷ್ಟು ಮಾಡವನೆ. ಅವರು ಹೋಗಿದ್ರೆ ಏನು ಮಾಡೋದು ಈಗ ಹೇಳೋದು? ನಾನು ಅದಕ್ಕೆ ಯಾರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ತಗೊಂಡಾಗ ಒಂದು ಮೆಸೇಜ್ ಹೋಗುತ್ತೆ ಬಡವರಿಗೆ, ಅವ್ರ ಆತ್ಮಕ್ಕಾರ ಒಂದು ಶಾಂತಿ ಸಿಗುತ್ತೆ. ಈಗ ಸಿದ್ದರಾಮಣ್ಣವ್ರು ಹೇಳಿದರು ಸರ್ಕಾರ ಹೊಣೆನ ಅಂತಾರೆ. 2 ಕಡೆ ಬ್ಯಾರಿಕೇಡ್ ಹಾಕಿರಿ, 9 ಜನ 25 ಜನ ಹಾಸ್ಪಿಟ್ಲಲ್ಲಿ ಸಾಯೋದು ಏನಾಗೋದು? 9 ಜನ ಉಳ್ಕೊಳ್ಳೋರು ಹೆಚ್ಚೇನ? ಆ ಕುಟುಂಬ ಉಳ್ಕೊಳ್ಳೋದು, 25 ಜನ ಆಸ್ಪತ್ರೆಯಲ್ಲಿ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು ಏನಾಗೋದು? ಇದೆಲ್ಲ ನೋಡಿ ಅವರು ಎಸ್ ಪಿ ಇಲ್ವೇನ್ರಿ? ಎಸ್ ಪಿ ಡ್ಯೂಟಿ ಮಾಡೋದಿಲ್ವಾ? ಇಲ್ಲೇನಾಗುತ್ತೆ, ಪ್ರತಿ ವರ್ಷ ಎಷ್ಟು ಜನ ಸೇರ್ತಾರೆ, ಯಾವ ಥರ ಮೆರವಣಿಗೆ ಹೋಗುತ್ತೆ, ಆ ಮೆರವಣಿಗೆ ಹೋಗುವಾಗ ಏನು ಮಾಡಬೇಕು ಅದನ್ನು ಚಿಂತೆ ಮಾಡಬೇಕಾದ್ರೆ ಯಾರು ಅಂತ ಹೇಳಿ ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ನಾನು ರಾತ್ರಿ ಎಸ್ ಪಿಗೆ IG ನೇರವಾಗಿ ಹೇಳಿದ್ದೀನಿ. ನೇರವಾಗಿ ಅಲ್ಲಿ ಬಂದ ತಕ್ಷಣ ನೋಡಿದ ತಕ್ಷಣ ಹೇಳಿದೆ, ಅಲ್ಲೆಲ್ಲ ಹೇಳಿದರು ಇದು ಪೊಲೀಸಿನ ವೈಫಲ್ಯದಿಂದ ಇವತ್ತು ಈ ಘಟನೆ ಆಗಿ ಆ ಕುಟುಂಬಗಳು ನೋವು ಅನುಭವಿಸ್ತಾವ್ರೆ. ಇವಿಷ್ಟಾಗಿತ್ತು ರೇವಣ್ಣರವರ ಮಾತು. ಇದು ಕೇವಲ ರೇವಣ್ಣರವರು, ದೇವೇಗೌಡರು, ಶಾಸಕರು, ಸಂಸದರು ಇವರ ಮಾತುಗಳಲ್ಲ, ಬದಲಾಗಿ ಆ ಒಂದು ಪ್ರದೇಶದಲ್ಲಿ ಇದ್ದಂಥ ಪ್ರತಿಯೊಬ್ಬ ಪ್ರತ್ಯಕ್ಷದರ್ಶಿಯ ಮಾತಾಗಿರುವಂಥದ್ದು. ಪೊಲೀಸ್ ಇಲಾಖೆಯ ವೈಫಲ್ಯದಿಂದಲೇ ಈ ಸಾವುಗಳು ನಡೆದಿರೋದು ಅನ್ನುವಂಥ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರತ್ಯಕ್ಷದರ್ಶಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಈಗ ಬಾಲ್ ಗೃಹ ಸಚಿವರ ತೆಕ್ಕೆಯಲ್ಲಿದೆ. ಯಾರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ತೀರಾ ಅನ್ನೋದನ್ನ ಗೃಹ ಸಚಿವರು ನಿರ್ಧಾರ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಹೊಳೆನರಸೀಪುರ.